ಜೊತೆ ಆ ನಟಿ ಆಟ ಆಡಿದ್ರಂತೆ. ಆ ನಟಿ ಶಾಸಕಿಯಾಗಿ ಮಂತ್ರಿಯಾದವರು. ವಯಸ್ಸು 52 ಆದ್ರೂ ಕೂಡ ಕಳೆಗುಂದದ ಗ್ಲಾಮರ್. ದಕ್ಷಿಣ ಭಾರತದ ಖ್ಯಾತ ನಟಿ ಅವರು ಕನ್ನಡದಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಅವರು ಯಾರು? ಆ ನಟಿ ಬೇರಾರು ಅಲ್ಲ, ರೋಜಾ ಸೆಲ್ವಮಣಿ. ಹಾಗಾದ್ರೆ ರೋಜಾ ಯಾರ ಜೊತೆ ಆಟ ಆಡಿದ್ರು? ರೋಜಾ ಅವರು ಮಾಜಿ ನಟಿ ಆಗಿದ್ರು, ಹಾಗೆ ಮಾಜಿ ಶಾಸಕಿ ಕೂಡ ಆಗಿದ್ರು, ಮಾಜಿ ಮಂತ್ರಿ ಕೂಡ ಆಗಿದ್ರು. ರೋಜಾ ಅವರು ಮಾಜಿ ನಟಿ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಚಿರಂಜೀವಿ ಸರ್ಜಾ ಹಾಗೆ ಪವನ್ ಕಲ್ಯಾಣ್ ಅವರು ಹಾಗೆ ಒಂದಿಷ್ಟು ಮೇರು ನಟರ ಬಗ್ಗೆ ಮಾತನಾಡಿದ ಅವರಿಗೆ ಸರಿಯಾಗಿ ನಟನೆಗೆ ಅವಕಾಶ ಸಿಗ್ತಾ ಇಲ್ಲ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು. ದಕ್ಷಿಣ ಭಾರತದ ಖ್ಯಾತ ನಟಿಯಾಗಿದ್ರು ಇವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅದು ಕೂಡ ಖ್ಯಾತ ಸ್ಟಾರ್ ಅವರೊಂದಿಗೆ ಆಟ ಆಡಿದ್ದೇನೆ ಎನ್ನುವಂಥದ್ದನ್ನ. ಆ ನಟಿ ಬೇರಾರು ಅಲ್ಲ, ಆತರ ಹೇಳ್ದವ್ರು ಬೇರಾರು ಅಲ್ಲ, ರೋಜಾ ಅವರು. ಕನ್ನಡದಲ್ಲಿ ಕಲಾವಿದ, ಪರ್ವ ಹಾಗೆ ಗಡಿಬಿಡಿ ಗಂಡ ಎನ್ನುವಂತಹ ಸಿನಿಮಾಗಳನ್ನು ಕೂಡ ಅವರು ಮಾಡಿದ್ದಾರೆ. ಸೊ ಕನ್ನಡದಲ್ಲೂ ಕೂಡ ಎಲ್ಲರಿಗೂ ಗೊತ್ತಿದೆ. ಅವರು ರಾಜಕೀಯದಲ್ಲಿ ಲೇಡಿ ಫೈರ್ ಬ್ರ್ಯಾಂಡ್ ಆಗಿದ್ರು. ಹೇಗೆ ಮಾತಾಡ್ತಿದ್ರು ಅಂತಂದ್ರೆ, ಪವನ್ ಕಲ್ಯಾಣ್ ಅವರ ವಿರುದ್ಧ ಮಾತಾಡಿದ್ರೆ ಗಡ ಗಡ ನಡುಗೋ ತರ ಇತ್ತು. ಅವರು ಈಗ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ವಯಸ್ಸು 52 ಆದ್ರೂ ಕೂಡ ಗ್ಲಾಮರ್ ಹಾಗೆ ಇದೆ, ಅದೇ ಫೇಸು, ಅದೇ ಲುಕ್ಕು. ಅವರು ಮಾಜಿ ಶಾಸಕಿ ಕೂಡ ಆಗಿದ್ರು, ಚೆನ್ನಾಗಿ ಭಾಷಣ ಕೂಡ ಮಾಡ್ತಿದ್ರು. ಎಲ್ಲ ತಪ್ಪಿತ್ತೋ ಅಲ್ಲಿ ಇದು ತಪ್ಪು ಅಂತ ಹೇಳುವಂತಹ ರೋಜಾ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಯಾವ ಸ್ಟಾರ್ ನಟ ಯಾರು? ಯಾವಾಗಿಂದ ಪರಿಚಯ? ರೋಜಾ ಜಗನ್ ಸರ್ಕಾರದಲ್ಲಿ ಸಚಿವೆ ಆಗಿದ್ರು. ರೋಜಾ ಅವರ ಮೇಲೆ ಸಾಕಷ್ಟು ವಿವಾದಗಳು ಕೂಡ ಇದೆ. ಮತ್ತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡಲಿದ್ದಾರಂತೆ. ಹೀರೋ ಜೊತೆ ನಟಿ ರೋಜಾ ಆಟ ಆಡಿದ್ದಾರಂತೆ. ಈಗ ವಿಶ್ವದಾದ್ಯಂತ ಫೇಮಸ್ ಆಗಿರುವ ಹೀರೋ ಆತ. ಆ ಹೀರೋ ಬೇರೆ ಯಾರೂ ಅಲ್ಲ, ರಾಮ್ ಚರಣ್ ಚಿಕ್ಕವನಿದ್ದಾಗ ಎತ್ಕೊಂಡು ಆಟ ಆಡಿದ್ದಾರಂತೆ. ಮುಠಾ ಮೇಸ್ತ್ರಿ ಶೂಟಿಂಗ್ ವೇಳೆ ಚರಣ್ ಜೊತೆ ಆಟ ಆಡಿದ್ರಂತೆ. ರೋಜಾ ಸಂದರ್ಶನ ಒಂದರಲ್ಲಿ ರಾಮ್ ಚರಣ್ ಬಗ್ಗೆ ಈ ತರ ಹೇಳಿಕೆಯನ್ನ ನೀಡಿದ್ದಾರೆ. ರಾಮ್ ಚರಣ್ ಅವರನ್ನ ಒಂದು ಸಿನಿಮಾದಲ್ಲಿ ಎತ್ತಿ ಆಡಿಸಿದ್ದೆ ಅಂತ ಹೇಳಿ ಒಂದು ಸಂದರ್ಶನದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ರೋಜಾ ಅವರ ಮೇಲೆ ಸಾಕಷ್ಟು ವಿವಾದ ಕೂಡ ಇದೆ. ಮತ್ತೆ ಸಿನಿಮಾ ರಂಗಕ್ಕೆ ಅವರು ಎಂಟ್ರಿ ಕೊಡಲಿದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ನಾನು ಮೊದಲಿಗೆ ನಿಮ್ಗೆ ಹೇಳಿದ ಹಾಗೆ ಚಿರಂಜೀವಿ ಸರ್ಜಾ ಹಾಗೆ ಪವನ್ ಕಲ್ಯಾಣ್ ಅವರ ವಿರುದ್ಧವಾಗಿ ಒಂದಿಷ್ಟು ಮೇರು ನಟರ ವಿರುದ್ಧವಾಗಿ ಮಾತನಾಡಿದ ಇವರಿಗೆ ಈಗಲೂ ಕೂಡ ಚಿತ್ರರಂಗ ವೆಲ್ಕಮ್ ಮಾಡುತ್ತಾ, ಅವಕಾಶಗಳು ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ರಾಮ್ ಚರಣ್ ಕೂಡ ತುಂಬಾ ಸ್ಟಾರ್ ನಟರಾಗಿ ಬೆಳ್ಕೊಂಡು ಹೋದವರು. ಸೊ ಆ ಕಾರಣಕ್ಕೋಸ್ಕರ ಅವರು ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ ಇದ್ರು. ಆಗ ಹೇಳಿದ್ದಾರೆ, ಅವರು ಚಿಕ್ಕವರಿದ್ದಾಗ ಎತ್ಕೊಂಡು ಆಟ ಆಡಿಸ್ತಿದ್ದೆ, ಶೂಟಿಂಗ್ ವೇಳೆ ನಾನು ಮತ್ತು ರಾಮ್ ಚರಣ್ ಕಾಲ ಕಳೀತಾ ಇದ್ವಿ ಅಂತ ಹೇಳಿ ಸಂದರ್ಶನ ಒಂದರಲ್ಲಿ ಇವರು ಮಾತನಾಡಿದ್ದಾರೆ. ಈಗ ರಾಮ್ ಚರಣ್ ದೊಡ್ಡ ಹೀರೋ ಆಗಿರ್ಬೋದು, ಆಗ ನನ್ನ ಜೊತೆಗೆ ಆಟ ಆಡ್ತಾ ಇದ್ರು ಅನ್ನುವಂತಹ ಮಾತನ್ನು ಕೂಡ ಆ ಒಂದು ಸಂದರ್ಶನದಲ್ಲಿ ಇವರು ಹೇಳ್ಕೊಂಡಿದ್ದಾರೆ. ಮುಠಾ ಮೇಸ್ತ್ರಿ ಎನ್ನುವಂತಹ ಸಿನಿಮಾದ ಶೂಟಿಂಗ್ ವೇಳೆ ರಾಮ್ ಚರಣ್ ಜೊತೆ ಚೆನ್ನಾಗಿ ಕಾಲವನ್ನ ಕಳೀತಿದ್ದೆ ಅನ್ನುವಂಥದ್ದು. ಮುಠಾ ಮೇಸ್ತ್ರಿ ಅಂತ ಸಿನಿಮಾ
ಏನಿದೆ ಅಲ್ಲ, ನಾನು ಆಗ ಹೇಳ್ದ ಹಾಗೆ ಚಿರಂಜೀವಿ ಸರ್ಜಾ ಅವರ ಸಿನಿಮಾದ ವಿಚಾರ ಏನು ಅಂತಂದ್ರೆ, ಮುಠಾ ಮೇಸ್ತ್ರಿ ಸಿನಿಮಾದಲ್ಲಿ ನಾಯಕ ನಟನಾಗಿ ಚಿರಂಜೀವಿ ಅವರು ನಟನೆ ಮಾಡಿದ್ರು. ಸೊ ಅವರ ಮಗ ರಾಮ್ ಚರಣ್ ಅವರು ಅವರ ಜೊತೆಗೆ, ರಾಮ್ ಚರಣ್ ಅವರ ಜೊತೆಗೆ, ಆಗ ಚಿಕ್ಕವರಿದ್ರು ರಾಮ್ ಚರಣ್ ಅವರು, ಅವರ ಜೊತೆಗೆ ಆಟವನ್ನ ಆಡ್ತಾ ಇದ್ರು.